ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ನಿಮ್ಮ ಮುದ್ದುಗುಮ್ಮನ ಚೆನ್ನಾಗಿ ಮನೆ ಕಟ್ಟಿಯಾ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ನೀರು ಬಿಟ್ಟಿದ್ರು. ಫಸ್ಟು ನೀರೆಲ್ಲ ಸ್ಟಾಕ್ ಮಾಡಿಕೊಂಡು ಮನೆ ಮುಂದೆ ಎಲ್ಲ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕ್ತೆ. ಇವಾಗಂತೂ ನೀರು ಎಷ್ಟಿದ್ರೂ ಬೇಗ ಬೇಗ ಖಾಲಿ ಆಗ್ತಾ ಇದೆ. ಆಗ ಪೇಂಟಿಂಗ್ ಕೆಲಸಕ್ಕೆಲ್ಲ ಬರ್ತಾ ಇದ್ದಾರಲ್ಲ, ಹಾಗಾಗಿ ಜಾಸ್ತಿ ನೀರು ಬೇಕು. ಇವತ್ತು ದೀಕ್ಷಿ ಬರ್ತಡೇ. ವಿಶ್ ಹ್ಯಾಪಿ ಬರ್ಡೇ ದೀಕ್ಷಿ. ನಾನು ನಂಬಿರೋ ರಾಯರು, ನಾನು ನಂಬಿರೋ ದೇವರು ನಿನಗೆ ಒಳ್ಳೇದು ಮಾಡಲಿ, ನಿನಗೆ ಆಯಸ್ಸು, ಆರೋಗ್ಯ, ವಿದ್ಯಾ, ಬುದ್ಧಿ, ನೆಮ್ಮದಿ ಜೀವನ ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ನಾನು ನಿತ್ಯ ಆದಮೇಲೆ ಅಷ್ಟು ಚಿಕ್ಕ ಪಾಪುನ ಫಸ್ಟು ಸಲ ಹುಟ್ಟಿದ ದಿನವೇ ಎತ್ಕೊಂಡಿರೋದು ಅಂತ ಅಂದರೆ ಅದು ದೀಕ್ಷೆನೇ. ತುಂಬ ಇಷ್ಟ. ಫುಲ್ ತರಲೆ, ಚಿಕ್ಕದ್ರಿಂದನೂ ಫುಲ್ಲು ಆ್ಯಕ್ಟಿವ್ ಆಗಿದ್ದ. ಒಂದು ಹತ್ರನೂ ಇವಾಗಲೂ ಕೂರೋದಿಲ್ಲ, ನಿಲ್ಲೋದಿಲ್ಲ. ಇಷ್ಟು ವರ್ಷ ಆದ್ರೂ ಅವನು ಕಾವ್ಯಮ್ಮ ಅಂತ ಕರೆಯೋದೇ ಏನೋ ಒಂಥರ ಚಂದ. ಅಷ್ಟು ಕ್ಯೂಟಾಗಿ ಮಾತಾಡ್ತಾನೆ. ನನ್ನ ತಂಗಿ, ನಮ್ಮ ಕಾವ್ಯಮ್ಮ, ನಮ್ಮ ಅಕ್ಕ ಎಷ್ಟು ಚಂದ ಹೇಳ್ತಾನೆ ಅಂದರೆ ಅವ್ನ ಬಾಯೆಲ್ಲ ಮಾತುಗಳು ಕೇಳೋದೇ ಚಂದ. ನಿನಗೆ ದೇವ್ರು ಒಳ್ಳೇದು ಮಾಡಲಿ, ನೀನು ಅಂದ್ಕೊಂಡಿರೋ ಯಶಸ್ಸೆಲ್ಲ ನಿನಗೆ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಇವತ್ತು ಬೆಳಗ್ಗೆನೇ ಏನಾಯಿತು ಅಂತ ಅಂದರೆ, ಹಿಟ್ಟಾಚಿ ಅವ್ರು ಕೆಲ್ಸಕ್ಕೆ ಬಂದಿದ್ರು. ಚಳಿ ಅವರಿಗೆ ಟೀ ತೊಗೊಂಡೋಗಿ ಕೊಡ್ತೀನಿ ಅಂತ ಬೆಳಗ್ಗೆನೇ 7 ಗಂಟೆಗೆ ಟೀ ಕಾಯಿಸ್ಕೊಂಡು ತೊಗೊಂಡೋಗಿ ಕೊಡೋಕೆ ಹೋದ್ರಂತೆ. ಅಲ್ಲಿ ನೀರು ಜಾಸ್ತಿ ನಿಂತಿದ್ದು ಜಾರಿ ಪ್ಲಾಸ್ ಕೆಳಗೆ ಬಿಟ್ಟಿದ್ದಾರೆ. ಒಡೆದೋಗಿ ಫುಲ್ ಎಲ್ಲ ಪೀಸ್ ಆಗಿಬಿಟ್ಟಿದೆ ಒಳಗೆ. ಮತ್ತೆ ವಾಪಸ್ ಬಂದು ಸ್ಟೀಲ್ ಬಾಕ್ಸಲ್ಲೇ ಕಾಸು ಕೊಡು ತೊಗೊಂಡೋಗ್ತೀನಿ ಅಂತ ವಾಪಸ್ ಮತ್ತೆ ಇನ್ನೊಂದ್ಸಲ ಟೀ ಕಾಯಿಸ್ಕೊಂಡು ತೊಗೊಂಡೋದ್ರು. ಇವಾಗ ಒಳಗೆ ಏನೂ ಐಟಮ್ಸ್ ಇಲ್ಲ, ಹಾಗಾಗಿ ನಿತ್ಯ ಆಚೆಲ್ಲೇ ನಿಂತ್ಕೊಂಡು ರೆಡಿ ಆಗ್ತಾ ಇರೋದು. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಮ್ಮ ಹಿಂದೆಯಿಂದ ಬಂದು ಮಾತಾಡಿಸ್ತಾ ಇದ್ದಾಳೆ. ಇವತ್ತಿನ ಈ ಪುಟಾಣಿ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಕೂಡ ಪೇಂಟ್ ಹೊಡೆಯೋದಕ್ಕೆ 4 ಜನ ಬಂದಿದ್ದಾರೆ. ಇವತ್ತು ದಾಳಿಂಬೆ ಗೊಬ್ಬರ ತುಂಬೋದಕ್ಕೆ 4 ಜನ ಬಂದಿದ್ದರು. ಎಲ್ರಿಗೂ ಊಟ ತಿಂಡಿ ಎಲ್ಲದು ಮಾಡಿ ಕಾಫಿ ಟೀ ಅದರಲ್ಲೇ ಟೈಮ್ ಹೋಗ್ತಾ ಇದೆ. ಜೊತೆಗೆ ಹಸುಗಳು ಮಕ್ಕಳ ನೋಡ್ಕೊಳ್ಳೋದು. ಬೆಳಗ್ಗೆಯಿಂದ ಸಂಜೆ ಹೇಗೋಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಲ್ಲಿಗೆ ಕೊಟ್ಕಳಿಸಿರೋ ಊಟ ತಿಂಡಿದು ಬಾಕ್ಸ್ ಎಲ್ಲ ವಾಶ್ ಮಾಡೋದು, ಮತ್ತು ಮಧ್ಯಾಹ್ನಕ್ಕೆ ಪ್ಯಾಕ್ ಮಾಡೋದು, ಮತ್ತು ಬಂದು ನೀರು ಕುಡಿಸೋದು ಇದೇ ಆಗ್ತಾ ಇದೆ. ಬಟ್ ಏನೋ ಒಂಥರ ಚೆನ್ನಾಗಿದೆ. ಬ್ಯುಸಿ ರೊಟೀನ್. ಸ್ವಲ್ಪ ಹೊತ್ತು ಫ್ರೀ ಇಲ್ಲ. ಫ್ರೀ ಟೈಮ್ ನಾನೇ ಮಾಡಿಕೊಂಡು ಎಡಿಟ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫಸ್ಟು ಡೇ ಲಡ್ಡು ಮನೆ ಒಳಗೇ ಬಂದಿಲ್ಲ. ಆಚೆಲೆ ಯಾವಾಗಲೂ ಮಂಚದ ಮೇಲೆ ಕುತ್ಕೊಂಡು ಆಟ ಆಡ್ತಾ ಇರೋಲ್ಲ. ಅವಳಿಗೇನೋ ಒಂಥರ ಖುಷಿ. ಹಾಗೆ ಇವ್ರು ಯಾರೂ ಕೂಡ ಪರಿಚಯ ಇರಲಿಲ್ಲ. ಬಟ್ ಒಂದು ದಿನ ಕಳೆದ ಮೇಲೆ ಅವ್ರ ಹತ್ರ ಎಷ್ಟು ಮಾತಾಡ್ತಾ ಇದ್ದಾಳೆ ಅಂತ ಅಂದರೆ, ಅವಳು ಮಾತು ಕೇಳಿ ಅವರೇ ನಗ್ತಾ ಇರ್ತಾರೆ. ಅಷ್ಟು ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪಾಗಿ ಅವ್ರ ಹತ್ರ ಮಾತಾಡ್ತಾನೆ ಇರ್ತಾಳೆ. ಸದ್ಯಕ್ಕೆ ಮನೆ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇದೆ. ಎಲ್ಲಿ ಕಾಲಿಟ್ರು ಧೂಳು, ಡಸ್ಟು, ಎಲ್ಲ ಹತ್ರನೂ ಅರಿವಿರೋದು, ಅಂದರೆ ಫುಲ್ ಧೂಳಾಗ್ಬಿಟ್ಟಿದೆ. ಹಾಗಾಗಿ ನಾನು ಅವಳನ್ನ ಒಳಗೆ ಕಳಿಸೋದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ, ಡಸ್ಟ್ ಅಲರ್ಜಿ ಆದರೆ ಅಂತ. ಬಟ್ ಅವಳಿಗೆ ಏನೋ ಒಂಥರ ಖುಷಿ ಹೋಗಿ ಅವ್ರ ಜೊತೆ ಮಾತಾಡೋದು. ಹಾಗಾಗಿ ಅವಾಗವಾಗ ಬಿಡ್ತೀನಿ, ಹೋಗು ಮಾತಾಡ್ಕೊಂಡು ಬರೋಗು ಅಂತ. ಅವರು ತುಂಬ ಖುಷಿಯಿಂದ ಇವಳು ಮಾತುಗಳನ್ನು ಕೇಳ್ತಾರೆ, ರಿಯಾಕ್ಟ್ ಮಾಡ್ತಾರೆ. ಹಾಗೆ ಎನಿ ಟೈಮ್ ಸಾಂಗ್ ಹಾಕಿರ್ತಾರೆ. ನನಗೇನೋ ಒಂಥರ ಜೋಶ್ ನನಗೂ ಅಂತ ಹೇಳ್ಬೋದು. ನನಗೆ ಮುಂಚೆಯಿಂದನೂ ಕೆಲಸ ಜಾಸ್ತಿ ಆಯಿತು ಅಂತ ಅಂದರೆ ನಾನೇ ಸಾಂಗ್ ಹಾಕ್ಕೊಂಡು ಕೆಲಸ ಮಾಡ್ತಾಯಿದ್ದೆ. ಬಟ್ ಇವಾಗ ಆ ಥರ ಇಲ್ಲ. ಬೆಳಗ್ಗೆಯಿಂದ ಅಂದರೆ ಅವ್ರು ಬಂದಾಗಿಂದ ಸಂಜೆ ಅವರು ಹೋಗೋದು 7 ಗಂಟೆ ಆಗುತ್ತೆ. 7 ಗಂಟೆವರೆಗೂ ಸಾಂಗ್ ಪ್ಲೇ ಆಗ್ತಾನೇ ಇರುತ್ತೆ. ಮನೆಯ ಮುದ್ದು ಗುಮ್ಮ ಲಹರಿ. ನಿಮ್ಮ ಮುದ್ದು ಗುಮ್ಮನ ಮತ್ತೆ ಚಳಿ ಆಗ್ತಾ ಇಲ್ವಾ ಮಗನೆ? ಆಗ್ತಾ ಇಲ್ವಾ? ಹಾಗಾದ್ರೆ ಇಲ್ಲೇ ಇರೋ. ಮಗಳು ಫುಲ್ಲು ಗಲಾಟೆ. ರಾತ್ರಿ ನಾನು ಇಲ್ಲೇ ಮಲ್ಕೊತೀನಿ, ಆಚೆಲಿ ಒಳಕ್ಕೆ ಬರಲ್ಲ ಅಂತ 10 ಗಂಟೆವರೆಗೂ ಇಲ್ಲಿ ಮಲಗಿಸಿ ಆಮೇಲೆ ಒಳಗೆ ಕರ್ಕೊಂಡು ಹೋಗಿ ಮಲಗಿಸಿದ್ದು ಗೊತ್ತೇ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನಾನು ಇಲ್ಲಿ ಯಾಕೆ ಮಲಗಿದ್ದೀನಿ, ನನಗೆ ಯಾಕೆ ಗೊತ್ತಿಲ್ಲ, ನಾನು ಆಚೆ ಮಲಗಬೇಕಿತ್ತು, ನಂಗೆ ಆಚೆನೇ ಇಷ್ಟ ಅಂತ ಹೇಳ್ತಾ ಇದ್ಲು. ಮತ್ತು 6 ಗಂಟೆಗೆ ತಗೊಂಡು ಬಂದು ಇಲ್ಲಿಗೆ ಮತ್ತೆ ಎಸ್ತಿರೋದು ಲಡ್ಡುನ. ಬೆಡ್ ಮೇಲೆ ಬಿದ್ದಿರು ನೀನು ಅಂತ. ಮತ್ತೆ ನೀನು ಬೆಡ್ ಮೇಲೆ ಮಲಕ್ಕ ಅಂತ ಮತ್ತೆ 6 ಗಂಟೆಗೆ ಕರ್ಕೊಂಡು ಬಂದು ಬೆಳಗ್ಗೆ ಇಲ್ಲಿ ಮಲಗಿಸಿದ್ದು. ಇವಾಗ ಎದ್ದು ಫೇಸ್ ವಾಶ್ ಮಾಡಿ ಹಾಲು ಕುಡಿದು ಆಟ ಆಡ್ತಾ ಇದ್ದಾಳೆ.
ಇವತ್ತು ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ಅವರೆಕಾಳು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಗೊತ್ತಿಲ್ಲ, ಅದೊಂದು ರೆಸಿಪಿ ಸ್ವಲ್ಪ ಕಲರ್ ಕಡಿಮೆ ಅಂತ ಅನಿಸುತ್ತೆ ವೀಡಿಯೋದಲ್ಲಿ ನೋಡೋದಕ್ಕೆ, ಬಟ್ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ತುಂಬಾ ಚೆನ್ನಾಗಿತ್ತು. ಹಸಿ ಕಾಳು ಹಾಕಿ ತಿಂಡಿ ಮಾಡಿದ್ರೆ ನನಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು. ವೀಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಬಟ್ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ತಿಂಡಿ ಎಲ್ಲ ಮಾಡಿ ತಿಂಡಿ ಅವ್ರಿಗೆ ಕೊಟ್ಟೆ. ಚೆನ್ನಾಗಿ ಮನೆ ಕಟ್ಟಿಯಾ? ಒಂದು ಅರ್ಧ ಗಂಟೆ ಮೇಲ್ ಟ್ರೈ ಮಾಡಿದಾಳೆ ಈ ಥರ ಕಟ್ಟೋಕ್ಕೆ. ಕಟ್ತಂಗೆ ಬಿದ್ದೋಗೋದು ಈ ಸಲನೇ ನಿಂತ್ಕೊಂಡಿರೋದು. ಅದಕ್ಕೆ ಮನೆ ಮಾಡಿ ಗೊಂಬೆ ಮಲಗಿಸಿ ಕೆಳಗೆ ಬೆಡ್ ನೋಡಿ ಹೆಂಗಿದೆ. ಬಿಸಿಲಾಗಬಾರ್ದಂತೆ, ಇವಳು ಮಾತ್ರ ಬಿಸಿಲಲ್ಲಿ ಮಲ್ಕೊಳ್ಬೋದಲ್ವಾ? ನೀನು ಮಾತ್ರ ಮಲಗಿದೆಯಾ ಬಿಸಿಲಲ್ಲಿ? ಹೇಗಾದ್ರೂ ಆಟಾಡೋ ಆಚೆಲಿ ಅಂತ ಬಿಟ್ಬಿಟ್ಟಿದ್ದೀನಿ. ಮುಂಚೆ ಅಂತೂ ನೀನು ರೋಡಿಗೆ ಹೋಗ್ತೀಯಾ, ಅಲ್ಲಿ ಬೇಡ ಅಂತ ನಾನಿದ್ದಾಗ ಮಾತ್ರ ಆಚೆಗೆ ಬಿಡ್ತಾಯಿದ್ದೆ. ಬಟ್ ಇವಾಗ ನಾನು ಯಾವಾಗಲೂ ಆಚೆ ಇರೋದ್ರಿಂದ ನಿನ್ನ ಖುಷಿ, ಹೆಂಗಾದರೂ ಆಟಾಡ್ಕೊ ಅಂತ ಬಿಟ್ಟಿದ್ದೀನಿ. ಕೆಲಸ ನೋಡಿ ನಡೀತಾನೆ ಇದೆ. ನನಗೆ ಅದೇ ಅನ್ನಿಸ್ತಾ ಇರುತ್ತೆ, ನಂಗೆ ಸ್ವಲ್ಪ ಹೊತ್ತು ಅಂತಂದರೆ ಕುತ್ತಿಗೆ ಎಲ್ಲ ಎತ್ತಿ ನಂಗೆ ಕೆಲಸ ಮಾಡೋದಕ್ಕಾಗೋದಿಲ್ಲ. ಡಸ್ಟಿಂಗ್ ಮಾಡಬೇಕಾದ್ರೆಲ್ಲ ಜಾಸ್ತಿ ಹೊತ್ತು ಕುತ್ತಿಗೆ ಎತ್ತಿದ್ರೆ ನಂಗೆ ಕುತ್ತಿಗೆ ಎಲ್ಲ ಪೇಯ್ನ್ ಬರ್ತಾ ಇರುತ್ತೆ. ಬಟ್ ಇವ್ರು ಆ ಥರ ಅಲ್ಲ, ಮೇಲ್ಗಡೆ ಗೋಡೆಗಾಗಿರ್ಬೋದು ಅಥವಾ ಈ ಥರ ಯಾವಾಗಲೂ ಕುತ್ತಿಗೆ ಬಗ್ಸಿನೇ ಕೆಲಸ ಮಾಡ್ತಾ ಇರ್ತಾರೆ. ಎಷ್ಟು ಪೇಯ್ನ್ ಬರುತ್ತೆ ಅಂತ ನಾನೇ ಯೋಚನೆ ಮಾಡ್ತಾ ಇದ್ದೆ, ಎಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡ್ತಾರಲ್ವಾ ಅಂತ. ನೋಡಿ, ಈಗ ಒಂದು ಲೇಯರ್ ಮಾಡಿದ್ದಾರೆ, ಇವಾಗ ಈ ಥರ ಕಾಣಿಸ್ತಾ ಇದೆ. ಇದನ್ನು ಡಬಲ್ ಲೇಯರ್ ಮಾಡ್ತಾರೆ, ಆವಾಗ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಷ್ಟರಲ್ಲಿ ಮತ್ತೆ ಅಲ್ಲೇ ಹಸುಗಳಿಗೆ ನೀರು ಕುಡಿಸೋ ಟೈಮ್ ಆಗಿತ್ತು. ಹಾಗಾಗಿ ನೀರು ಕುಡಿಸೋದು, ಮೇವಿಡೋದು ಆ ಕೆಲಸ ನೆನಪಾಯಿತು. ಮನೆ ಹಿಂದೆ ಇದೆ, ತುಂಬ ದೂರ ಇಲ್ಲ. ದೂರ ಇದ್ದಿದ್ರೆ ಇನ್ನೂ ಕಷ್ಟ ಆಗಿರೋದು. ಹತ್ರನೇ ಇರೋದ್ರಿಂದ ನಂಗೆ ಬರೋದಕ್ಕೆ ಈಸಿ ಆಗುತ್ತೆ. ಮತ್ತೆ ಎಲ್ಲಕ್ಕೂ ಮೇವಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಬಂದೆ. ಮಧ್ಯದಲ್ಲಿ ಅಡುಗೆ ಕೂಡ ರೆಡಿ ಮಾಡಬೇಕು. ನಾನು ಫಸ್ಟಲ್ಲೇ ಸಾಂಬಾರೆಲ್ಲ ರೆಡಿ ಮಾಡ್ಕೊಳ್ತೀನಿ, ಬೆಳಗ್ಗೆ ಅವ್ರು ಬರೋ ಅಷ್ಟರಲ್ಲೇ. ಬಂದಮೇಲೆ ಮತ್ತೆ ಧೂಳೆಲ್ಲ ಆಗ್ತಾ ಇರುತ್ತಲ್ಲ, ಹಾಗಾಗಿ ನೋಡಿ ಕೆಲಸ ನಡೀತಾ ಇದೆ, ಎಷ್ಟು ನೀಟಾಗಿ ಮಾಡ್ತಾ ಇದ್ದಾರೆ ಅಂತ. ಸಾಂಗ್ ಕೇಳಿಸ್ಕೊಂಡ್ರಿ ಅಂತ ಅಂದ್ಕೊಳ್ತೀನಿ. ಎನಿ ಟೈಮ್ ಸಾಂಗ್ ಓಡ್ತಾ ಇದೆ. ನನಗೂ ಖುಷಿ ಸಾಂಗ್ ಕೇಳೋದು ಅಂತ ಅಂದರೆ. ನನಗೆ ಬೇಜಾರಾದಾಗಲೂ ನಾನು ಸಾಂಗ್ ಹಾಕ್ಕೊಂಡು ಕೆಲಸ ಮಾಡ್ತಾ ಇರ್ತೀನಿ. ಅವಾಗ ಏನೋ ಒಂಥರ ಜೋಶ್ ಬರುತ್ತೆ. ಹಾಗಾಗಿ ಅವರು ಹಾಕಿರ್ತಾರಲ್ಲ, ನಾನು ಕೂಡ ಆ ಸಾಂಗ್ಗಳನ್ನು ಕೇಳಿಸ್ಕೊಳ್ತಾ ಇರ್ತೀನಿ. ನೋಡ್ಬೋದು ಮನೆ ಯಾವ ಥರ ಇದೆ ಅಂತ. ನೆನ್ನೆ ತಾನೇ ಎಲ್ಲದನ್ನು ಕ್ಲೀನ್ ಮಾಡಿದ್ದೆ, ಮತ್ತು ಹಾಗೆ ಆಗಿದೆ, ಏನು ಮಾಡೋದಕ್ಕಾಗೋದಿಲ್ಲ. ಇನ್ನೊಂದು ಸಲ ಕ್ಲೀನ್ ಮಾಡಬೇಕು. ನಂಗೆ ಇದನ್ನು ಕಸ ಗುಡಿಸೋದು ಅಂತಂದ್ರೆ ತಲೆನೋವು ಬರುತ್ತೆ. ಅಂತಂದರೆ ಡಸ್ಟು ಸಿಕ್ಕಾಬಟ್ಟೆ ಇದೆ, ಒಂಥರ ಸ್ಕಿನ್ಗೂ ಅಲರ್ಜಿ ಆದಂಗೆ ಆಗುತ್ತೆ. ಹಾಗೆ ನನಗೆ ತಲೆನೋವು ಬೇಗನೆ ಬಂದುಬಿಡುತ್ತೆ. ಇದನ್ನು ಕಸ ಗುಡಿಸಿದ್ರೇ ತಲೆನೋವು ಬೇಗ ಬರುತ್ತೆ. ನೋಡಿ ಯಾವ ಥರ ಕೆಲಸ ಮಾಡ್ತಾ ಇದ್ದಾರೆ ಅಂತ. ನಾನ್ ಸ್ಟಾಪ್ ಕೆಲಸ ಮಾಡ್ತಾನೆ ಇದ್ದಾರೆ, ಸ್ವಲ್ಪ ಹೊತ್ತು ಕೂಡ ನಿಲ್ಲಿಸೋದಿಲ್ಲ. ಟೀ ಬ್ರೇಕಲ್ಲೂ ಅಷ್ಟೇ, ಟೀ ಕುಡ್ದು 5 ನಿಮಿಷಕ್ಕೆ ಕೆಲಸ ಶುರು ಮಾಡ್ಕೊಳ್ತಾರೆ. ಊಟ ಮಾಡಿದಾಗ ಒಂದು 10 ನಿಮಿಷ, 1/4 ಗಂಟೆ ಸುಮ್ಮನೆ ಕೂತಿರ್ತಾರೆ, ಮತ್ತೆಲ್ಲ ಕೆಲಸ ಶುರು ಮಾಡ್ತಾರೆ. ಅದು ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಡ್ತಾ ಇದ್ದಾರೆ. ಅಂತಂದರೆ ಆನ್ ಟೈಮಿಗೆ ಕೆಲಸ ಮುಗಿಸ್ತಾರೆ. ನಾವು ಕೊಟ್ಟಿರೋದೇ ಸ್ವಲ್ಪ ಲೇಟಾಗಿ ಕೊಟ್ಟಿದ್ದೀವಿ. ಹಾಗಾಗಿ ನಾವೇನು ಅಂದ್ಕೊಂಡಿದ್ದೀವಿ ಆ ಟೈಮಲ್ಲಿ ಅಷ್ಟರಲ್ಲೆಲ್ಲ ಪೂರ್ತಿಯಾಗಿ ಕೆಲಸ ಮುಗಿಸಿರೋದಿಲ್ಲ. ಅಷ್ಟರಲ್ಲಿ ಯಾಕೋ ತಲೆ ನೋವ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು. ಎಣ್ಣೆ ಬಿಸಿ ಮಾಡ್ಕೊಂಡು ಬಂದು ಎಣ್ಣೆ ಹಚ್ಚಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಇವಾಗ ತಲೆ ಬಚ್ಕೊಳ್ತಾ ಇದ್ದೆ. ಅಂದರೆ ಈ ಎಣ್ಣೆ ಹಚ್ಕೊಂಡು ನಾನು ಎಣ್ಣೆ ಯಾವ ಥರ ರೆಡಿ ಮಾಡ್ಕೊಳ್ತೀನಿ ಅಂತ ತೋರಿಸಿದ್ದೀನಿ. ಅದನ್ನು ಜಸ್ಟ್ ಬರೀ ಬಿಸಿ ಮಾಡ್ಕೊಂಡು ಹಚ್ಕೊಳ್ತೀನಿ. ಹಾಗೆ ಬೇಕಾದ್ರೂ ಹಚ್ಕೊಳ್ಬೋದು. ಬಿಸಿ ಮಾಡಿ ಹಚ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ರಿಲ್ಯಾಕ್ಸ್ ಅಂತ ಫೀಲ್ ಆಗುತ್ತೆ. ಅದು ಎಣ್ಣೆದು ಘಮನೂ ಕೂಡ ತುಂಬ ಚೆನ್ನಾಗಿದೆ. ನೀವು ಬೇಕಾದರೆ ಅದನ್ನು ನನ್ನ ಚಾನಲಲ್ಲಿದೆ, ನೋಡಿಲ್ಲ ಅಂತಂದರೆ ಒಂದು ಸಲ ಚೆಕ್ ಮಾಡ್ಬೋದು. ನನಗೆ ತುಂಬ ಅಂದರೆ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಏರ್ ಗ್ರೋತ್ ಕೂಡ ಚೆನ್ನಾಗಾಗಿದೆ, ಬ್ಲ್ಯಾಕ್ ಕೂಡ ಆಗ್ತಾ ಇದೆ. ನನಗೆ ತುಂಬ ಇಷ್ಟ ಆಯಿತು. ಮತ್ತು ಸಂಜೆ ಆಯಿತು, ಸ್ಕೂಲಿಗೆ ಮೇವು ಹಾಕಬೇಕಿತ್ತು. ಹಾಗಾಗಿ ಬಂದೆ. ಒಂದೇ ಥರದ ಮೇವು ಹಾಕಿದರೆ ಅವರಿಗೂ ಕೂಡ ಬೋರ್ ಆಗುತ್ತೆ. ಹಾಗಾಗಿ ಹಸಿ ಮೇವು ಒಂದು ಸಲ ಹಾಕ್ತೀನಿ, ನೇಪಿಯರ್ ಒಂದು ಸಲ ಹಾಕೋದು, ಮತ್ತು ಸೈಲೇಜ್ ಮೇವು ಹಾಕೋದು, ಒಣಮೇವು ಹಾಕೋದು, ಈ ಥರ ಚೇಂಜ್ ಮಾಡಿ ಮಾಡಿ ಹಾಕ್ತಾ ಇರ್ತೀವಿ. ಇವಾಗ 4 ಆಗಿದೆ, 2 ಹಸು 2 ಕರು. ಕೆಲಸ ಅಂತೂ ಜಾಸ್ತಿನೇ ಇದೆ. ಒಂದೊಂದು ಜಾಸ್ತಿ ಆದಂಗೆ ಕೆಲಸ ಕೂಡ ಜಾಸ್ತಿ ಅಂತ ಅನ್ನಿಸ್ತಾ ಇರುತ್ತೆ. ಎಲ್ಲ ಕೆಲಸಗಳನ್ನು ನಿಭಾಯಿಸೋದು ಅಷ್ಟು ಈಸಿ ಖಂಡಿತವಾಗಿಯೂ ಅಲ್ಲ. ಮನೆ ಕೆಲಸ ಜಾಸ್ತಿ ಆಗಿದೆ ಅಂತ ಅಲ್ಲಿ ನೋಡ್ತಾ ಇದ್ದೆ. 2 ದಿನದಿಂದ ನೀರು ಹಾಕಿರಲಿಲ್ಲ. ಪಾಟಲ್ಲಿರುವಂತಹ ಕನಕಾಂಬರ ಗಿಡ ಎಲ್ಲ ಫುಲ್ಲು ಡಲ್ ಆಗಿಬಿಟ್ಟಿತ್ತು. ಎಲೆ ನೋಡಿ ಯಾವ ಥರ ಇಳೆ ಬಿದ್ದಿದೆ ಅಂತ. ಈ ಥರ ಗಿಡಗಳನ್ನು ನೋಡೋದಕ್ಕೇ ಇಷ್ಟ ಆಗೋದಿಲ್ಲ. ಅವು ನೀರು ಹಾಕಿ ಚೆನ್ನಾಗಿದ್ದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ತವೆ. ಹಾಗಾಗಿ ಫಸ್ಟು ನೀರು ಹಾಕಿ ಹೋಗ್ಬಿಡೋಣ ಎಲ್ಲ ಗಿಡಗಳಿಗೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ಒಂದು ದಿನನೂ ಮಿಸ್ ಮಾಡಬಾರ್ದು. ಡೈಲಿ ನೀರು ಹಾಕಲೇಬೇಕು ಅಂತ. ನೆಲದಲ್ಲಿರೋದಾದರೆ ಏನೂ ಆಗೋದಿಲ್ಲ, ಪಾಟದಲ್ಲಿರೋದಲ್ವ ಬೇಗನೆ ಬಾಡೋಗುತ್ತೆ. ನೋಡಿ ಎಲೆ ಎಲ್ಲ ಯಾವ ಥರ ಆಗಿಬಿಟ್ಟಿದೆ ಅಂತ. ಮತ್ತು ಸಂಜೆ ಆಯಿತು, ಅವ್ರನ್ನ ಹೊರಡ್ತಾರೆ. ಹಾಗಾಗಿ ಟೀ ಮಾಡಿಕೊಟ್ಟೆ. ಟೀ ಕುಡ್ಕೊಂಡು ಅವರು ಹೊರಟರು. ಇವಾಗ ಏನೋ ಗೊತ್ತಿಲ್ಲ, ಕಾಫಿಗಿಂತ ನಂಗೆ ಟೀ ತುಂಬ ಇಷ್ಟ ಆಗ್ತಾಯಿದೆ. ಜಾಸ್ತಿ ಕಾಫಿ ಟೀ ಒಳ್ಳೆಯದಲ್ಲ, ಬಟ್ ಇವಾಗ ಸದ್ಯಕ್ಕಂತೂ ಅವ್ರಿಗೆ ಟೀ ಮಾಡ್ತೀನಲ್ಲ, ಆವಾಗ ನಾನು ಒಂದು ಗ್ಲಾಸ್ ಟೀ ಮಾಡ್ಕೊಂಡು ಕುಡಿತೀನಿ.
ಹಾಗೆ ಡಿಟಾಕ್ಸ್ ಡ್ರಿಂಕ್ ಎಲ್ಲ ಮಾಡ್ಕೊಂಡು ಕುಡಿತಾ ಇದ್ದೆ. ಇವಾಗ ಒಂದು 4 ದಿವಸದಿಂದ ಎಲ್ಲದೂ ಕೂಡ ಮಿಸ್ ಆಗಿದೆ. ಮತ್ತು ಮನೆ ಮಾಮೂಲಿ ಸ್ಥಿತಿಗೆ ಬರೋ ತನಕ ಖಂಡಿತವಾಗಿಯೂ ಯಾವುದೂ ಆಗೋದಿಲ್ಲ. ಮನೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ನನಗೂ ಮತ್ತೆ ಅವರು ಟೀ ಕುಡಿದು ಹೊರಟ ಮೇಲೆ ನಂಗೆ ಟೀ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ನಮಗೆಲ್ರಿಗೂ ಕೂಡ ಇವಾಗ ಮತ್ತೆ ಟೀ ಇಟ್ಟಿದ್ದೆ. ನನಗೆ ಟೀಗೆ ಏಲಕ್ಕಿ ಎಲ್ಲ ಹಾಕಿ ಮಾಡಿದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಂಗೆ ಟೀ ಅಭ್ಯಾಸ ಆದರೆ ಮತ್ತೆ ಕಾಫಿ ಕುಡಿಬೇಕು ಅಂತ ಅನಿಸೋದೇ ಇಲ್ಲ. ಟೀ ಅಷ್ಟು ಇಷ್ಟ ಆಗುತ್ತೆ. ನಿಮಗೆ ಕಾಫಿ ಇಷ್ಟನಾ, ಟೀ ಇಷ್ಟನಾ ಕಮೆಂಟಲ್ಲಿ ತಿಳಿಸಿ. ಒಂದೊಂದು ಸಲ ಕುಡಿದ್ರೆ ಏನೂ ಆಗೋಲ್ಲ. ಯಾವುದೂ ಅಭ್ಯಾಸ ಆಗಬಾರ್ದು, ಯಾವುದೂ ಜಾಸ್ತಿ ಆಗಬಾರ್ದು ಅಷ್ಟೇ. ಅಂದರೆ ಜಾಸ್ತಿ ಸುಸ್ತಾದಾಗ, ಜಾಸ್ತಿ ಕೆಲಸ ಮಾಡಿ ಟಯರ್ಡ್ ಅಂತ ಫೀಲ್ ಆದಾಗ ಅಥವಾ ತಲೆನೋವು ಬಂದಾಗ ಒಂದು ಗ್ಲಾಸ್ ಕಾಫಿ ಅಥವಾ ಟೀ ಎಷ್ಟೆಲ್ಲ ಬದಲಾವಣೆ ತರುತ್ತೆ ಅಲ್ವಾ. ನೋಡಿ ಇವಾಗ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ಇಷ್ಟು ಕೆಲಸನ ಮುಗಿಸಿದ್ದಾರೆ. ಎಲ್ಲದೂ ಕೂಡ ಬದಲಾಗೋ ತನಕ ನಾವು ಕಾಯಬೇಕಷ್ಟೇ. ಎಲ್ಲದನ್ನು ಒಂದೇ ಸಲ ಖಂಡಿತವಾಗಿಯೂ ಬದಲಾಯಿಸೋದಕ್ಕಾಗೋದಿಲ್ಲ. ಬಟ್ ಒಂದೊಂದಾಗಿ ಎಲ್ಲದೂ ಬದಲಾಗುತ್ತೆ. ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ಪಾಸಿಟಿವ್ ಆಗಿರಬೇಕು. ಯಾಕೆ ಹಂಗೆ ಅಂದ್ಕೊಳ್ತಾ ಇದ್ದೀನಿ ಅಂತಂದರೆ, ನಾವೇನು ಅಂದ್ಕೊಳ್ತೀವಿ ಅದೇ ಖಂಡಿತವಾಗಿಯೂ ಆಗೋದು. ನನಗೊಂದು ಫಸ್ಟಿಂದನೂ ಆಸೆ ಇತ್ತು, ಒಂದು 2-3 ದಿನನಾದ್ರೂ ಆಚೆಲಿ ಅಡುಗೆ ಮಾಡಿಕೊಂಡು ಆಚೆಲಿ ಊಟ ಮಾಡೋದು, ಆಚೆಲೇ ರಾತ್ರಿ ಮಲಗೋದು, ಆ ಥರ ಇರಬೇಕು ಅಂತ. ಬಟ್ ಅದೀಗ ನೋಡಿ ಯಾವ ರೀತಿಯಲ್ಲಾದ್ರೂ ಆಯಿತು. 2-3 ದಿನ ಹೋಗಿ 1 ವಾರ ಬೇಕಾದ್ರೂ ಆಗುತ್ತೇನೋ ಗೊತ್ತಿಲ್ಲ. ನನ್ನ ಆಸೆ ಕೊನೆಗೂ ಈಡೇರಿತು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಪಾಸಿಟಿವ್ ಆಗಿರಬೇಕು, ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಇವಾಗಿದ್ದಂತಹ ಕಷ್ಟದ ದಿನಗಳು ಮುಂದೆ ಖಂಡಿತವಾಗಿಯೂ ಅದೇ ರೀತಿ ಇರೋದಿಲ್ಲ. ಆಗೇ ಆಗುತ್ತೆ. ಬದಲಾವಣೆ ತಂದೇ ತರುತ್ತೆ. ಬದಲಾವಣೆ ಜಗದ ನಿಯಮ ಅಂತ ಹೇಳ್ತಾರೆ. ನಾವು ನಂಬಿರುವಂತಹ ದೇವರು ನಮ್ಮನ್ನು ಯಾವತ್ತೂ ಖಂಡಿತವಾಗಿಯೂ ಕೈ ಬಿಡೋದಿಲ್ಲ. ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಕೆಟ್ಟದ್ದು ಬಯಸಿಲ್ಲ. ನಮ್ಮಷ್ಟಕ್ಕೆ ನಾವು ಇದ್ದೀವಿ ಅಂತಂದರೆ ಖಂಡಿತವಾಗಿಯೂ ಕೆಟ್ಟದ್ದಾಗಲ್ಲ. ಒಳ್ಳೆ ದಿನ ಬರುತ್ತೆ, ಅಲ್ಲಿವರೆಗೂ ಕಾಯಬೇಕಾಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.